ನಮಸ್ಕಾರ, ಕರಾವಳಿ ಸಮಾಚಾರಕ್ಕೆ ಸ್ವಾಗತ. ನಾನು ನಿಮ್ಮ ಅರ್ಜುನ್ ಮಲ್ಯ. ಇದೀಗ ವಾರ್ತೆಗಳು. ಹೊನ್ನಾವರ ಅರೆ ಅಂಗಡಿ BR ಅಂಬೇಡ್ಕರ್ ವಸತಿ ಶಾಲೆಗೆ ಸಚಿವ ಮಾಂಕಾಳು ವೈದ್ಯರ ದಿಢೀರ್ ಭೇಟಿ. ಅಂಬೇಡ್ಕರ್ ವಸತಿ ಶಾಲೆಯ ಕಾಮಗಾರಿ ಪರಿಯನ್ನು ಕಂಡು ಕಿಡಿಕಿಡಿಯಾದ ಸಚಿವ ಮಾಂಕಾಳು ವೈದ್ಯ. ಈ ಕಾಮಗಾರಿಯನ್ನು ಯಾವುದೇ ಕಾರಣಕ್ಕೂ ಹ್ಯಾಂಡ್ ಓವರ್ ಮಾಡಿಕೊಳ್ಳಬೇಡಿ, ಅಧಿಕಾರಿಗಳಿಗೆ ಖಡಕ್ ಸೂಚನೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹೆರೆಯಂಗಡಿಯಲ್ಲಿ BR ಅಂಬೇಡ್ಕರ್ ವಸತಿ ಶಾಲೆಯು ಕೋಟಿಗಟ್ಟಲೆ ಅನುದಾನದಲ್ಲಿ ತಲೆ ಎತ್ತಿದ್ದು, ಉದ್ಘಾಟನೆಗಾಗಿ ಅಧಿಕಾರಿಗಳು ದಿನಗಣನೆಯನ್ನು ನಡೆಸುತ್ತಿದ್ದಾರೆ. ಆದರೆ ಈ ವಸತಿ ನಿಲಯಕ್ಕೆ ಸಚಿವ ಮಾಂಕಾಳು ವೈದ್ಯರು ಏಕಾಏಕಿ ದಿಢೀರ್ ಭೇಟಿ ಕೊಟ್ಟು ವಸತಿ ಶಾಲೆಯ ಪರಿಶೀಲನೆಯನ್ನು ನಡೆಸಿ ವಸತಿ ಶಾಲೆಯ ಕಾಮಗಾರಿಯ ಪರಿಯನ್ನು ಕಂಡು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಹೌದು ವೀಕ್ಷಕರೇ, ಹೊನ್ನಾವರ ಹೆರೆಯಂಗಡಿಯಲ್ಲೇನೋ BR ಅಂಬೇಡ್ಕರ್ ವಸತಿ ಶಾಲೆಯೇನು ಕೋಟಿಗಟ್ಟಲೆ ವೆಚ್ಚದಲ್ಲಿ ತಲೆ ಎತ್ತಿದೆ. ಆದರೆ ಈ ಕಾಮಗಾರಿ ಅಪೂರ್ಣಗೊಂಡಿದ್ದು, ಅಲ್ಲಲ್ಲಿ ಹಾಕಿರುವ ಇಂಟರ್ಲಾಕ್ ಈಗಾಗಲೇ ಕಿತ್ತೆದ್ದು ಹೋಗಿದೆ. ಬಹುಮಹಡಿ ಕಟ್ಟಡಕ್ಕೆ ಇನ್ನೂ ವಿದ್ಯುತ್ ಸಂಪರ್ಕವನ್ನೇ ಕಲ್ಪಿಸಿಲ್ಲ. ಅಕ್ಕಪಕ್ಕದ ಸ್ಥಳೀಯರ ಆರೋಪಗಳ ಸುರಿಮಾಲೆ ಒಂದೇ ಎರಡೇ. ಈ ಮಧ್ಯದಲ್ಲಿ ಈ ಅಧಿಕಾರಿಗಳು ಕಟ್ಟಡ ಉದ್ಘಾಟನೆಯ ತರಾತುರಿಯಲ್ಲಿದ್ದಂತೆ ಕಾಣುತ್ತಿದೆ. ಈ ಅವ್ಯವಸ್ಥೆಯ ಬಗ್ಗೆ ಪಕ್ಕಾ ಮಾಹಿತಿಯನ್ನು ಪಡೆದ ಸಚಿವ ಮಾಂಕಾಳು ವೈದ್ಯರು ಏಕಾಏಕಿ ದಿಢೀರ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. BR ಅಂಬೇಡ್ಕರ್ ವಸತಿ ಶಾಲೆಯ ಕಾಮಗಾರಿಯ ಪರಿಯನ್ನು ಕಂಡು, ಕಾಮಗಾರಿಯ ಅವ್ಯವಸ್ಥೆ ಹಾಗೂ ಅಪೂರ್ಣಗೊಂಡ ಕಾಮಗಾರಿಯನ್ನು ಕಂಡು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಈ ಕಾಮಗಾರಿಯನ್ನು ಯಾವುದೇ ಕಾರಣಕ್ಕೂ ಹ್ಯಾಂಡ್ ಓವರ್ ಮಾಡಿಕೊಳ್ಳಕೂಡದು. ಇನ್ನೂ ಕೂಡ ಈ ಕಾಮಗಾರಿ ಸಂಪೂರ್ಣವಾಗಿ ಮುಕ್ತಾಯಗೊಂಡಿಲ್ಲ. ಕಟ್ಟಡಕ್ಕೆ ಈವರೆಗೂ ವಿದ್ಯುತ್ ಸಂಪರ್ಕ ಒದಗಿಸಿಲ್ಲ. ಈಗಾಗಲೇ ಇಂಟರ್ಲಾಕ್ ಕಿತ್ತು ಹೋಗಿದ್ದು, ಕಾಮಗಾರಿ ಸಂಪೂರ್ಣ ಅವ್ಯವಸ್ಥೆಯಿಂದ ಕೂಡಿದೆ. ಎಲ್ಲ ಕಾಮಗಾರಿಯನ್ನು ಸರಿಪಡಿಸಿದ ನಂತರವೇ ಹ್ಯಾಂಡ್ ಓವರ್ ತೆಗೆದುಕೊಳ್ಳಿ ಹಾಗೂ ಕಟ್ಟಡವನ್ನು ಉದ್ಘಾಟಿಸಿ. ಇದಕ್ಕೆ ಮೀರಿ ಯಾರಾದರೂ ಈ ಕಟ್ಟಡವನ್ನು ಹ್ಯಾಂಡ್ ಓವರ್ ತೆಗೆದುಕೊಂಡು ಉದ್ಘಾಟಿಸಿದ್ದಲ್ಲಿ ಮುಂದಾಗುವ ಅನಾಹುತಕ್ಕೆ ಅವರೇ ತಲೆದಂಡವನ್ನು ತೆರಬೇಕಾಗುತ್ತದೆ. ಇದು ಮಕ್ಕಳು ಇರುವ ವಸತಿ ಶಾಲೆ. ಮಕ್ಕಳ ಜೀವಕ್ಕೆ ಅಪಾಯವೇನಾದರೂ ಉಂಟಾದರೆ ಇದಕ್ಕೆ ಹೊಣೆ ಯಾರು? ಮಕ್ಕಳ ಜೀವದ ಜೊತೆ ಆಟವಾಡಬೇಡಿ. ಯಾವುದೇ ಕಾರಣಕ್ಕೂ ಈ ಕಟ್ಟಡವನ್ನು ಹ್ಯಾಂಡ್ ಓವರ್ ಮಾಡಿಕೊಳ್ಳಕೂಡದು. ಕಾಮಗಾರಿಯಲ್ಲಿರುವ ಎಲ್ಲ ಲೋಪದೋಷಗಳನ್ನು ಪರಿಹರಿಸಿದ ನಂತರವಷ್ಟೇ ಮುಂದೆ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಹೇಳಿದರು. ಇಂಜಿನಿಯರ್ಸು, ಸರ್ಕಾರ, ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ತಪ್ಪು ಮಾಡಿದ್ರೆ ನೀವು ಕಂಡುಹಿಡಿಲಿಕ್ಕೆ ನೀವು ತಪ್ಪು ಮಾಡೋದನ್ನ ಹೇಳ್ತಾ ಇದ್ದಾರೆ. ಬೇಕು ಇಷ್ಟೆಲ್ಲ ಇದಾಗಬೇಕು. ನಾಳೆ ಓಪನ್ ಮಾಡಿದ್ರೆ ನೀರು ಪೂರ ನೀವು ಅಲ್ಲಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಸ್ಟಾರ್ಟ್ ಮಾಡಲಿಲ್ಲ, ಸ್ಮೆಲ್ ಶುರು ಆಗ್ತದೆ. ಇಲ್ಲ ನೀಗಿದೆ ತೋರಿಸರಾಗಲಿಲ್ಲ. ಇಲ್ಲೆಲ್ಲ ಕ್ಲೀನ್ ಮಾಡೋದು ಬೇಡ ಅಂದ್ರೆ ಇದ್ರೊಂದು ಕೆಲಸ ಮಾಡೋದಿಲ್ವ? ಇಲ್ಲಿ ಇದಕ್ಕೆ ಸ್ಟಾಫ್ ಇದ್ದಾರಾ? ಇಲ್ಲ ಸರ್, ನಾವು ಇಲ್ಲ ಸರ್, ಹ್ಯಾಂಡ್ ಓವರ್ ಮಾಡ್ಕೊಳ್ಳಿ. ಹ್ಯಾಂಡ್ ಓವರ್ ಮಾಡ್ಕೊಂಬಿಡಿ. ನಡೆದು ನಾವು ಕ್ವಾಲಿಟಿ ಕಂಟ್ರೋಲ್ ಸರ್ಟಿಫಿಕೇಟ್ ಕೊಡ್ಬೋದು. ಏನು ಕಂಪ್ನಿ ಹೆಸರು? ಹಾಂ, ಅದೆಲ್ಲ ಮಾಡ್ತೀಯಾ? ಎಲ್ಲ ಕೇಳಬೇಕಾಗುತ್ತಾ ಈಗ? ಮತ್ತೆ ಏನಕ್ಕ ಹ್ಯಾಂಡ್ ಓವರ್ ತಗೊಳ್ಬೇಡಿ. ಒಂದು ಇದಕ್ಕೆಲ್ಲ ಕ್ಲಾಸ್ ಬರೋದಿಲ್ಲ ಅಂತ ಡ್ರಿಲ್ಗೆ. ಇಲ್ಲ ಸರ್, ಕೇಳ್ಕೊಡಿ. ಏನು ಸ್ಟಾಫ್ ಎಲ್ಲ ಬೇಕಾದ್ರೆ ಬರಲಿಲ್ಲಲ್ಲ ಯಾರು? ಅಲ್ಲ, ಹ್ಯಾಂಡ್ ಓವರ್ ನೀವು ಲೆಟರ್ ಕೊಡಬೇಡಿ. ಪೂರ್ತಿ ಮಾಡೋದಿಲ್ಲ, ಬಿಟ್ಟು ಹೋದ್ರೆ ಮತ್ತೆ ಬರೋದಿಲ್ಲ. ಯಾಕೆಂದ್ರೆ ನಾವು ಅಲ್ಲಿ
ಇವರು ಮನುಷ್ಯರಲ್ಲ, ಇವರು ಇಂಜಿನಿಯರು ಮನುಷ್ಯರಲ್ಲ, ಈ ಕಡೆ ಶಾಸನವರು ಮನುಷ್ಯರಲ್ಲ. ಒಂದು ಉದಾಹರಣೆ ಹೇಳ್ತೀನಿ. ಕಿತ್ತೂರಾಣಿ ಚೆನ್ನಮ್ಮ ಮೊರಾರ್ಜಿ ಸ್ಕೂಲ್ 2 ಡ್ರೈನೇಜ್ ಒಂದಕ್ಕೆ ಬಿಟ್ಟಿದ್ದಾರೆ. ಆಯಿತಾ, ಅವ್ರ ಹತ್ರ ಇವತ್ತಿಗೂ ಮಾಡ್ಲಿಕ್ಕೆ ನನ್ನ ಹತ್ರ ಇದು ರೈಟ್ ಟೈಮಿಗೆ ಸಿಕ್ಕಿದ್ರೆ ಈಗ ನಾನು ಮಾಡಿಸ್ತಾ ಇದ್ದೀನಿ. ಕುಡಿಯೋ ನೀರು, ಉಪ್ಪು ನೀರು ಬಂತು ಅಂದ್ಕೊಳ್ಳಿ, ಬೋರ್ ಹೊಡೆದು ಮಿಷನ್ ಹಾಕೊಟ್ಟು ಬಂದಾರೆ ಉಪ್ಪು ನೀರು. ನಾನೀಗ ಪಟ್ಟಣ ಪಂಚಾಯತ್ಗೆ ಹಾಕ್ತೀನಿ, ಕಲೆಕ್ಷನ್ ಕೊಡ್ತಿದ್ದಾರೆ. ಇವ್ರದೆಲ್ಲ ಹಣ ಬರ ಗೊತ್ತಿದೆ ನನಗೆ, ಅದಕ್ಕೆ ನಾನು ಬರೋದೇ ಇಲ್ಲ, ತಲೆನೋವು. ಕರೆಂಟ್ ಇಲ್ಲ ಏನು ಮಾತಾಡ್ತಾರೆ, ಯಾರು ಮಾಡೋರ ಬರೀ ಟ್ರಾನ್ಸ್ಫಾರ್ಮ್ ಮೇಲೆ ನೀವು ಅವ್ರು ನೋಡಿಕೊಂಡು ಅವ್ರು ನೋಡ್ಕೊಂಡು ಮಾತಾಡೋದು ಕ್ಲಿಯರ್ ಮಾಡಿ ನಂಗೆ ಹೇಳಿ. ಎಲ್ಲಿ ಅಂತ ಇದು ಬೇಕಾ ನಿಮಗೆ? ಟ್ರೈನ್ ಬರ್ತಲ್ಲ ರೋಡ್ ಇಶ್ಯೂ ಅಲ್ಲ ರೀ, ಇಷ್ಟೆಲ್ಲ ಮಾಡಿದಿರಿ ನೀವು. ಟ್ರಾನ್ಸ್ಫಾರ್ಮರ್ ತರ್ಲಿಕ್ಕೆ ಮಾತ್ರ ರೋಡ್ ಇಶ್ಯೂನ ಆಯಿತು. ನಾಳೆ ಓಪನ್ ಮಾಡಿದ್ರು ಇವರೆಲ್ಲ, ಇವ್ರ ಕತೆ ಏನು? ಇವ್ರ ಕತೆ ಏನು ರೀ? ಏನು ಹುಡುಗಾಟಿಕೆ ಮಾಡ್ತೀರಿ? ಅದು ನೀವು ತರೋದಲ್ಲ, ನೀವು ಹಣ ತುಂಬಿದ್ರಾಯ್ತು. ಅವ್ರು KB ಅವ್ರು ತಂದು ಹಾಕೋಗ್ತಾರೆ ಇಲ್ಲ ಮತ್ತೆ ಯಾರ ಹತ್ರ ಯಾರಿಗೆ ಹೇಳ್ತೀರಿ? ಕಡೆ ಬೇರೆ ಭಾಷೆ ಬರ್ತದೆ ನಮ್ದು, ಆಗ ಮತ್ತೆ ಬೇಜಾರು. ಹಾಂ ಆಯಿತು, ಅವ್ರು ಮಾಡ್ಬೋದು. ದೇವರಿಗೆ ನೋಡ್ಲಿಕ್ಕೆ ಬಂದಿದ್ದೆ. ನಾಳೆ ಮಕ್ಕಳು ಮಾತಾಡ್ತಾರೆ ನಮಗೆ, ಮಕ್ಕಳಿಗೆ ಪಾಲಕರು ಮಾತಾಡೋದಿಲ್ಲ, ಶಿಕ್ಷಕರು ಮಾತಾಡೋದಿಲ್ಲ, ಮಕ್ಕಳು ಮಾತಾಡಲಿಕ್ಕೆ ಅವ್ರು ನೋಡಿದ್ರೆ ಬೇಜಾರಲ್ಲ. 5 ವರ್ಷವರೆಗೆ ಅಲ್ಲಿ ಕಟ್ಟಿ ಬಿಟ್ಟೆ, 5 ವರ್ಷವರೆಗೆ ಒಂದು ಬೆಡ್ ಕೊಡ್ಲಿಕ್ಕಾಗಲಿ, ಒಂದು ಕಾಟ್ ಹಾಕಿ ಕೊಡ್ಲಿಕ್ಕಾಗಲಿ, ಎಲ್ಲ ಮಾಡಿಸಿದ್ದೇನೆ. ಹೋಗಿ ನೋಡ್ಕೊಂಬರ್ರಿ, ಎಲ್ಲ ನಿಮ್ಮ ಸಂಬಂಧಿಕರ ಇದ್ದಾರಲ್ಲ, ನೋಡ್ಕೊಂಡು ಬನ್ನಿ. ಅವರು ಮತ್ತು ಗುರು ಅವ್ರಿಗಿನ್ನೂ ಇದಾಗಲ್ಲ, ಕಟ್ತಾ ಇದ್ದಾರೆ. ಕರೆಂಟ್ ಇದು ಮಾಡಿದ್ರೆ ನೀವು ಶಿಫ್ಟ್ ಮಾಡ್ತೀರಿ ಅಂತ ಹೇಳ್ತೀರಿ. ಅವರಿಗೆ ಯಾರಿಗೂ ಸಂಬಂಧ ಇಲ್ಲ, ಸಾಯಲ್ ಬಿಡಿ, ಶಾಲೆಯಲ್ಲಿ ರಾಜಕಾರಣ ಮಾಡೋದು ಬೇಡ. ಇಲ್ಲಿ ಏನಾದ್ರು ನಮ್ಮಿಂದ ಏನಾದ್ರು ಮಾಡ್ಲಿಕ್ಕಾದ್ರೆ ಮಾಡುವ, ಎಲ್ಲ ಒಟ್ಟಾಗಿ ಲೋಕಲ್ಲೇ ಎಲ್ಲ ಇಲ್ಲ 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 ಎಲ್ಲ 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 ಲೋಕಲ್ಲೇ ಮಾಡೋದು. ಹಾಗೇನಾದ್ರು ಇದ್ರೆ ತೆಗಿತೀವಿ. ಇಲ್ಲ ಗೌಜ್ ಏನಾದರೂ ಆದವ್ರಿಗೆ ಹೆಲ್ಪಿಗೆ ಬರಬೇಕಲ್ಲ, ಲೋಕಲ್ನವ್ರು ಬಿಟ್ಟು ಏನು ಮಾಡ್ತೀರಿ? ಎಂತ ಮಾಡ್ಲಿಕ್ಕೆ ಆಗ್ತದೆ? ಹಾಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಮಕ್ಕಳ ಬಂದು ಹಾಕೊಂಡು ಹೋಯ್ತು, ಕರೆಂಟಿಂದ ಆಗಲಿಲ್ಲ. ಏನಾದರೂ ಆದರೆ ಬಿಟ್ಟೋಗ್ತದೆ. ಯಾವ್ದು ಕಂಪನಿ ಕಾಂಟ್ರಾಕ್ಟ್ ಬಡ್ಡಿ ಮೇಲೆ ಶಿಫ್ಟ್ ಮಾಡಿಕೊಡ್ತಾರ. ಅವ್ರಿಗೆ ಹೇಳಿದೆ, ನಾನು ನೋಡ್ಕೊಂಡು ಬೇಜಾರು ಮಾಡಿಕೊಟ್ಟು ಇಲ್ಲ, ನಾನು ಬಂದು 3 ದಿವಸ ಮಕ್ಕಳಲ್ಲಿ ಬೇಜಾರು ಮಾಡ್ಕೊಂಡು ಆಯ್ತಾ. ಏನು ಮಾಡ್ಲಿಕ್ಕೆ ಆಗ್ತದೆ ನೋಡು, ಅದೇನದು ಅದು ಮನೆ, ಅದು ಏನು ತೊಂದರೆ ಆಗೋದಿಲ್ಲ. ನೋಡು ಅದು ಮುಖ್ಯ ಆಗಲಿಲ್ಲ. ಮಾತಾಡ್ತೀವಿ. ಜಲ್ಕಿ ಗಾಡಿಯಲ್ಲಿ ಹೋಗ್ಬೇಕಲ್ಲ ಈಗ.
ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ. ನಾವು 25 ಕೆಲಸ